ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಕ್ಲೀನಿಂಗ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಯಾಕಂದ್ರೆ ಭಾಳ ಗಲೀಜಾಗೈತೆ ಮನೆ, ಹಾಗಾಗಿ ಸ್ವಲ್ಪ ಅಲ್ಲೇ ಜಾಡ್ಬಿಡಾಗೈತಿ. ಕಿಟಕಿ ಕಡೆ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಮತ್ತು ಗೋಡೆ ಕಡೆದು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ದೈತಿ. ಮತ್ತು ಸೋಫಾಗಳು ಕೆಳಗಡೆ ಎಲ್ಲ ಫುಲ್ ಹೊಲಸೈತಿ. ಅವನು ಎಲ್ಲ ಸರ್ಸಾಡಿ ಎಲ್ಲ ಕ್ಲೀನ್ ಮಾಡ್ಬೇಕು. ನಮ್ಮ ಚಿನ್ನು ಏನೇನೋ ಪೇಪರು ಅದು ಇದು ಎಲ್ಲನೂ ತೆಗೆದು ಅಲ್ಲೆಲ್ಲ ಇಟ್ಟಿರ್ತಿದ್ದಾನ. ಸೊ ಅವನ್ನೆಲ್ಲ ತೆಗೆದು ಈಗ ಒಂದು ಪ್ಲಾಸ್ಟಿಕ್ ಒಳಗೆ ಹಾಕಿ ತುಂಬಿಟ್ಟಿದ್ದೀವಿ. ವಾಷಿಂಗ್ ಮಷಿನ್ ಒಳಗೆ ಬಟ್ಟೆ ಹಾಕಿದ್ದೀವಿ. ಸೊ ಬರ್ರಿ ಇವತ್ತಿನ ವ್ಲಾಗು ಒಂಥರ ಕ್ಲೀನಿಂಗು ಜೊತೆಗೆ ನಮ್ಮ ಪರ್ಸ್ನಲ್ ಕೇರು ಅಂತ ಹೇಳ್ಬೋದು. ಫುಲ್ ಕರ್ಗ ಬರತ್ತೆ. ಕರಗದು ಏನೇನು ಗೋಧಿವನ್ನ ಬ್ರೌನಿ ಅದೀನಿ. ಈಗ ನಮ್ಮ ಹಸ್ಬೆಂಡ್ ಅವರು ಕ್ಲೀನಿಂಗ್ ಮಾಡತ್ತಾರೆ ನೋಡ್ರಿ. ಯಾಕಂದ್ರೆ ಫುಲ್ ಅಲ್ಲಿ ಜಾಡ್ಬೋಳೋದು ಭಾಳ ಕಟ್ಟೈತಿ. ಭಾಳ ಇತ್ತು, ಅವಾಗ ನಾನು ನೋಡಲಿಲ್ಲ. ಉಲ್ಟಿ ಬರಕೈತಿ ಅಂತ ನೋಡ್ರಿ. ಮತ್ತೇನು ಹೇಳೋದು, ನಾ ಮಾತಾಡೋ ಮುಂದೆ ನಡಕ್ ಮಾತಾಡ್ರಿ, ಹಿಂಗೆ ಮಾಡಕ್ಕೆ ನಾ ಎಲ್ಲ ಫುಲ್ ಜಾಡ್ಬೋಳು ಇದಾಗೈತಿ. ಹಬ್ಬ ಬೇರೆ ಬಂದೈತಿ, ಯುಗಾದಿ ಹಬ್ಬ. ಸೊ ಅದಕ್ಕೆ ಸ್ವಲ್ಪ ಕ್ಲೀನಿಂಗ್ ಮಾಡೋಣಂತೆ ಮಾಡತ್ತಾರ. ಜಾಡ್ಬಿಡೋದು ಕಟ್ಟಬಾರ್ದು ನೋಡ್ರಿ, ಅದಕ್ಕೆ ಅದನ್ನ ಅವಾಗ ತಕ್ಕೊತಿರ್ಬೇಕು. ಇಲ್ಲಿ ನೋಡ್ರಿ ಎಷ್ಟು ಐತಿ, ಫುಲ್ ಅಂದ್ರೆ ಫುಲ್. ಅದು ಉದ್ದು ಜಾಡು ಇಲ್ಲ ಅಂದ ಕೂಡಲೇ ಪರ್ಸಿ ಒರ್ಸತ್ತು ಅಂತ ವರ್ಷಾತಾರ ಅವ್ರು. ಓಯ್ 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 ನಮ್ಮ ಮನೆಯೊಳಗೆ ಹೌಸ್ ಕೀಪರ್ ನೋಡ್ರಿ ಇವ್ರು. ಮನೆ ಕ್ಲೀನರ್ ನೋಡ್ರಿ ನಮ್ಮ ಮನ್ಯಾಗ ಇವ್ರು. ಸದ್ಯಕ್ಕೆ ರೀ ನನ್ನ ಡೆಲಿವರಿ ಆಗೋ ಮಟ್ಟ ಅಷ್ಟೇ ರೀ. ಆಮೇಲೆ ನಾ ಕ್ಲೀನರ್. ಏನಂದ್ರೆ ಮೊದಲೆಲ್ಲ ನಾನು ಇದು ಮಾಡ್ತಿದ್ದೆ, ಬಟ್ ಈಗ ಕೆಲಸ ಅವ್ರಿಗೆ ಹಚ್ಚಿದ್ದೀನಿ ನೋಡ್ರಿ ಎಷ್ಟು ಖುಷಿಲೇ ಮಾಡಕತ್ತಾರ. ಇನ್ನು ಇಂಥ ಕೆಲಸ ಎಷ್ಟು ಏರು ಮಾಡ್ತಾರ್ರಿ ಅವ್ರು. ಆದ್ರೆ ಪೇಮೆಂಟ್ ಕೊಡ್ಬೇಕ್ರಿ, ಇಲ್ಲಾಂದ್ರೆ ಮಾಡೋಲ್ಲ. ಇಲ್ಲಾಂದ್ರೆ ಪೇಮೆಂಟ್ ಕೊಡ್ಲಿಲ್ಲ ಅಂದ್ರೆ ಮಾಡೋಲ್ರಿ ಅವ್ರು. ಕಿಟಕಿ ಒಳಗೆ ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಬೇಗನ ಜಾಡ್ಬೋರ್ಡ್ ಆಗ್ಬಿಡ್ತದ ನೋಡ್ರಿ. ಸೊ ಬಾಳ ಹೊಲ್ಸಾಗಿತ್ತ. ಅದಕ್ಕೆ ನಮ್ಮ ಹಸ್ಬೆಂಡ್ ಅವರು ಮನೆಯಿಂದ ಹೊರಗಡೆ ಆ ಕಡೆ ಕಾಂಪೌಂಡ್ ಕಡೆ ಹೋಗ್ಬಿಟ್ಟು ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತಾರ. ನನಗಂತೂ ಏನೂ ಆಗಂಗಿಲ್ಲ, ಆದ್ರೂ ಏನಾದ್ರೂ ಹೆಲ್ಪ್ ಮಾಡ್ಬೇಕಂತ ಹೇಳಿ ಟ್ರೈ ಮಾಡಕತ್ತೇನೆ. ನೋಡೋಣ ಏನಾಗ್ತೈತೆ ಅಂತ ಹೇಳಿ. ಬಾಳ್ತಾವ ಹಂಗ ನಡ್ಯಾಕ ಆಗತ್ ನೋಡ್ರಿ. ಫುಲ್ ಹಿಂಗ್ 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 ನಡೆಯುವಾಗತ್ತೈತಿ. ಈಗ 8 ತಿಂಗಳು ಮುಗ್ಯಾಕ್ ಬಂದೈತಿ ನೋಡ್ರಿ. ಹೊಟ್ಟೆ ಕೂಡ ಜಾಸ್ತಿ ಐತಿ. ಹಂಗಾಗಿ ನಾನು ಬೇಗ ಬೇಗ ನಡ್ಯಾಕನು ಆಗ್ತಾ ಇಲ್ಲ, ಮತ್ತ ಬಗ್ಗಿ ಅದು ಏನು ಕೆಲಸ ಮಾಡಕನು ಆಗಂಗಿಲ್ಲ. ಬಗ್ಗಿದ್ರದು ಹೊಟ್ಟೆ ಫುಲ್ ಹತ್ತದ. ನಂಗೆ ತ್ರಾಸ್ ಭಾಳ ಆಗಕ್ ಸ್ಟಾರ್ಟ್ ಆಗ್ತದ. ಈಗ ಅಷ್ಟ ನನ್ಗೆ ಎಷ್ಟ ಆಗ್ತದ ಅಷ್ಟ ಟ್ರೈ ಮಾಡ್ಬೇಕಂತ ಹೇಳಿ ಅಲ್ಲೇ ಇಲ್ಲೇ ಸ್ವಲ್ಪ ಕೆಲಸ ಮಾಡ್ಬೇಕಂತ ಓಡಾಡಕತ್ತೇನ. ಬಟ್ ನಂಗ ಸ್ಲೋ ಆಗಿ ನಡ್ಯಾಕನು ಆಗತ್ತ, ಒಂಥರ ತ್ರಾಸ ಆಗತೈತಿ. ಬಟ್ ನಮ್ಮ ಹಸ್ಬೆಂಡ್ ಅವ್ರ ಒಬ್ಬರೇ ಮಾಡೋದು ನೋಡಾಕನು ಆಗಂಗಿಲ್ಲ. ಅದಕ್ಕೆ ಕಿಟಕಿ ಕರ್ಟನ್ ಅದು ಸ್ವಲ್ಪ ಸರಿಸಿ, ಟೇಬಲ್ ಅದು ಸರಿಸ್ಬಿಟ್ಟು ಅಲ್ಲೇ ಇಲ್ಲಿ ಏನಾದ್ರು ಸಾಮಾನುಗಳದು ಇಟ್ಟಿರ್ತೀವಿ ನೋಡ್ರಿ ಸೋಫಾ ಮ್ಯಾಗದು, ಅವನದು ಎಲ್ಲ ತಗೊಂಡ್ ಹೋಗಿ ಇಟ್ಟು ಏನಾಗ್ತೈತಿ ಅದನ್ನ ಮಾಡ್ಬೇಕಂತ ಮಾಡತ್ತೇನ ನೋಡ್ರಿ. ಈಗ ಮ್ಯಾಲಿನ ಕ್ಲೀನ್ ಮಾಡಕ್ ಬಂದಾರು. ಇಲ್ಲಿ ನೋಡ್ಬೋದು ಈಗ ಸ್ವಲ್ಪ ಮಾಡಿದಾರ ಅನ್ಸತಿ ಅಲ್ಲ, ಭಾಳ ಇತ್ತದ, ಸ್ವಲ್ಪ ಮಾಡಿದಾರ. ಎಲ್ಲ ಒಂಥರ ಕಾಣತಿತ್ತು. ಸೊ ಇದನ್ನೆಲ್ಲ ಸ್ವಲ್ಪ ಮಾಡಿದಾರು. ಇನ್ನೊಂದು ಸ್ವಲ್ಪ ಐತಿ. ಇಲ್ಲಂತೂ ಎಲ್ಲ ಫುಲ್ ಡಸ್ಟ್ ಎಲ್ಲ ಬಂದು ಬೀಳಾಕತಿ ನೋಡ್ರಿ. ಎಲ್ಲ ಕಸ ಎಲ್ಲ ಹಾರಿ ಬಂದು ಬೀಳಾಕತಿ. ಜಾಡು ಅಂತ ತೊಗೊಂಬರ್ಬೇಕಿತ್ತು ನೋಡ್ರಿ ನಾವು ಮ್ಯಾಲೆ ಹಿಂಗೆ ಇದನ್ನದು ಕ್ಲೀನ್ ಮಾಡಕ್ಕೆ. ಬಟ್ ಇಲ್ಲ, ಅದಕ್ಕೆ ಸದ್ಯಕ್ಕೆ ಪರ್ಸಿ ವರ್ಷದ ನಾನು ನಿಲ್ಲಕ್ತೈತೆ ಅಂಥೇಳಿ ಅದನ್ನ ತೊಗೊಂಡು ಇದು ಮಾಡತ್ತಾರ.
ಸೆಕೆಂಡ್ ಟ್ರೈಮೆಸ್ಟರ್ ಸ್ಟಾರ್ಟ್ ಆದ ಕೂಡಲೇ ಅರ್ಧದಿಂದ ಫುಲ್ ತ್ರಾಸ ಆಗಕ್ ಸ್ಟಾರ್ಟ್ ಆಗ್ತೈತಿ ಮತ್ತೆ ಹೊಟ್ಟೆ ಕೂಡ ಬರ್ತಾ ಬರ್ತಾ ನಮ್ಗ ಬಗ್ಗಿ ಕೆಲಸ ಅದು ಮಾಡಕ್ ಆಗಂಗಿಲ್ಲ ನೋಡ್ರಿ. ಇವನ್ ನನ್ಗ ಸ್ನಾನ ಮಾಡ್ಬೇಕಾದ್ರ ಬಗ್ಗಿ ಕಾಲ್ಗದು ಸೋಪ್ ಅದು ಹಚ್ಕೊಂಡ್ ಕ್ಲೀನ್ ಮಾಡ್ಕೊಳಕ್ಕೂ ಆಗಂಗಿಲ್ಲ. ಅದಕ್ಕ ಕಾಲದು ಹೊಲ್ಸಾಗಿದ್ವ ನಮ್ಮ ಹಸ್ಬೆಂಡ್ ಅವ್ರದ್ದು ಹೆಲ್ಪ್ ತಗೊಳತೀನಿ ಇವತ್ತ. ಬರೋದಿಲ್ಲ ಅದು ಕೂಡ್ಸಾಕ, ಹಿಂಗೆ ಕೂಡಿಸ್ತಾನೆ ಗೊತ್ತೈತಿ ಅಲ್ಲಿ ಇದಾಗ್ತೈತಿ. ಕಾಲು ಉಬ್ಬಿದಂಗೆ ಆಗಿದಾವಲ್ಲ ಚಿಕ್ಕ ಭಾಳ ತಾತಿ ಅದಕ್ಕೇನಾ ಹಾಯ್ ಗಾಯ್ಸ್, ಇವಾಗ ಸ್ನಾನ ಮಾಡಿಕೊಂಡು ಬಂದೆ ನೋಡ್ರಿ. ಏನಂದ್ರೆ ಕಾಲ್ಗಳು ನಂಗೆ ಮುಟ್ಟಾಕ ಬರಂಗಿಲ್ಲ, ಅಂದರೆ ಹೊಟ್ಟೆ ಹತ್ತದಲ್ಲ, ಹಾಗಾಗಿ ಕಾಲೆಲ್ಲ ಕ್ಲೀನ್ ಮಾಡ್ಕೊಳಕನ ಆಗಂಗಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ನಮ್ಮ ಹಸ್ಬೆಂಡ್ ಅವ್ರದ್ದು ಹೆಲ್ಪ್ ತೊಗೊಂಡೆ, ಕಾಲೆಲ್ಲ ಸ್ವಲ್ಪ ಇದು ಮಾಡಿದರು. ಇಲ್ಲಾಂದ್ರೆ ಹಂಗೆ ಸ್ನಾನ ಮಾಡ್ಬೇಕಾರೆ ಹಂಗೆ ನೀರು ಸುರ್ಕೊಂಡ್ಬಿಡೋದು ಹಿಂಗಾಗತ್ತಿತ್ತು, ಹೊಲಸು ಭಾಳ ಆಗಿತ್ತು. ಅದಕ್ಕೆ ಸ್ವಲ್ಪ ಹೆಲ್ಪ್ ತೊಗೊಂಡೆ, ಸ್ನಾನ ಮಾಡಿ ಇವಾಗ ಬಂದೆ. ಆಮೇಲೆ ಕೈದು ಸ್ವಲ್ಪ ಹೇರ್ಸ್ ಭಾಳ ಬಂದಿದ್ದು ನೋಡ್ರಿ, ಅದಕ್ಕೆ ನಾನು ಕೈದು ವ್ಯಾಕ್ಸಿಂಗ್ ಎಲ್ಲ ಮಾಡಿಕೊಂಡೆ. ವ್ಯಾಕ್ಸಿಂಗ್ ಅಂದ್ರೆ ಜಸ್ಟ್ ಅದು ಇದು ಸಿಗ್ತೈತೆ ನೋಡ್ರಿ, ರೇಸರ್, ಅದರಿಂದ ಸೊ ಕ್ಲೀನ್ ಅಂದ್ರೆ ಕ್ಲೀನ್ ಅದುವ. ಭಾಳ ದಿನ ಆಗಿತ್ತು, ಫುಲ್ ಕೂದಲ ಬಂದುಬಿಟ್ಟಿದ್ದು ಕೈ ಮ್ಯಾಗ. ಆಮೇಲೆ ನೋಡ್ಬೋದು ಇಲ್ಲಿ, ಸೊ ನೀಟ್ ಅನ್ಸಾತೈತಿ. ನನ್ನ ಬಗ್ಗೆ ನಾ ಕೇರ ಮಾಡ್ಕೊಳಂಗಿಲ್ಲ, ಬಟ್ ಎಷ್ಟು ತಿಂಗಳಾತ ಇವಾಗ ಸ್ವಲ್ಪ ಕೇರ್ ಮಾಡ್ಕೋಬೇಕು ಅನ್ಸಾಕತ್ತಿತ್ತು. ಯಾಕಂದ್ರೆ ಫೋಟೋಶೂಟು ಅದು ಇದು ಅದಾವ, ಹಾಗಾಗಿ ಸ್ವಲ್ಪ ಮಾಡ್ಕೊಳ್ಳೋನು ಅಂತ ಅನ್ಸಿ ಮಾಡಿಕೊಂಡೆ. ತಲೆ ಬಾಚ್ಕೊಂಡು ಬಂದೇನೀಗ. ಕಾಲೆಲ್ಲ ಒಂದು ಸ್ವಲ್ಪ ಉಬ್ಬಿದಂಗೆ ಆಗಿದಾವೆ ನೋಡ್ರಿ, ಯಾಕಂದ್ರೆ ಬೆಳಗ್ಗೆಯಿಂದ ರೆಸ್ಟ್ ಮಾಡಿಲ್ಲ, ಬರೀ ಎದ್ದು ಓಡಾಡೋದು, ಅದು ತೆಗೆದಿಟ್ಟೋದು ಇದು ತೆಗೆದಿಡೋದು ಹಿಂಗೆ ಮಾಡಿದ್ದೇನೆ. ಹೀಗಾಗಿ ಉಗುರು ಸ್ವಲ್ಪ ಉದ್ದು ಬಿಟ್ಟಿದ್ದೇನೆ, ಇನ್ನೊಂದು 2 ದಿನ ಇರಲಿ ಅಂಥೇಳಿ. ಆಮೇಲೆ ಕಟ್ ಮಾಡ್ಕೋತೇನೆ. ಸೊ ಉಗುರೆಲ್ಲ ಕ್ಲೀನ್ ಮಾಡ್ಕೊಳಕನ ಆಗತ್ತೆ ನನಗೆ, ಅದಕ್ಕೆ ಹಿಂಗಾಗಿದಾವೆ ನೋಡ್ರಿ. ಸೊ ಕಾಲ ಸ್ವಲ್ಪ ಉಬ್ಬಿದಾವೆ ನೋಡ್ಬೋದು. ಸೊ ಕ್ಲೀನಾಗಿದ್ದಾವೆ ಕಾಲ. ಇವು ಕವರೆಲ್ಲ ವಾಶ್ ಮಾಡಿದ್ದೀವಿ ನೋಡ್ರಿ, ಅದಕ್ಕೆ ಹಾಕಕತ್ತಾನ ಚಿನ್ನು. ಇದೊಂದು ಹೆಲ್ಪ್ ಮಾಡಕತ್ತಾನ ನೋಡ್ರಿ, ಅಲ್ಲ ಚಿನ್ನು? ಅಂದ್ರೆ ಈಗ ಅಭ್ಯಾಸ ಮಾಡೋದೈತೆ ನೋಡ್ರಿ, ಅದಕ್ಕೆ ಇನ್ನು ಅಭ್ಯಾಸ ಮಾಡೋದಾಗ್ತೈತೆ ಅಂಥೇಳಿ ಈ ಥರ ನಕರ ಚಾಲೂ ಮಾಡಿಬಿಡ್ತಾನೆ. ಈ ಥರ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿ ಟೈಮ್ ಆಯಿತು ಮಾಡ್ಕೊಂಬಿಡೋದು. ಚಿನ್ನು ಅದು ನೋಡಲ್ಲೇ ಯಾವ್ದು ಹಾಕಿದಿ ನೋಡಲ್ಲೇ, ಉಲ್ಟಾ ಪಲ್ಟಾ. ಅದಕ್ಕೆ ಅದೈತ್ಲಾ, ಹಾಂ ಮ್ಯಾಲೆ ಹಾಕ. ಮ್ಯಾಲೆ ಇರ್ತೈತ್ಲ ಅದು ರೌಂಡ್ ಇರ್ತೈತಿ, ಕೆಳಗಿರ್ತೈತ್ಲ ಅದು ಸ್ಟ್ರೇಟ್ ಇರ್ತೈತಿ. ನೀಟಾಗಿ ಹಾಕ. ಹ್ಞೂ ಹಾಕ. ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಹೋಗ್ಬಿಟ್ಟಾವ ನೋಡ್ರಿ. ಕರೆಂಟಿನ ಬೆಳಗ್ಗೆ ಇಲ್ಲ, ರಾತ್ರಿ ನಾನು ಮಲ್ಕೊಂಡಾಗನ ಅವಾಗನ ಎಲ್ಲ ಫುಲ್ ಕತ್ಲು. ರಾತ್ರಿಯಾಗಿಂದ ಕರೆಂಟನೇ ಇಲ್ಲ. ಈಗ ಚಿನ್ನುಗೆ ಎಬ್ಬಿಸಿ ರೆಡಿ ಮಾಡಬೇಕು ಸ್ಕೂಲ್ಗೆ ಹೋಗಕ್ಕೆ. ಕರೆಂಟ್ ಇಲ್ಲ ಅಂದರೆ ಒಂಥರ ಅನಿಸ್ತೈತಿ. ಬಾತ್ರೂಮ್ ಬೆಳಕೈತಿ, ಹಾಗೇನಿಲ್ಲ, ಆದ್ರೂ ಲೈಟ್ ಇದ್ರೆ ಒಂದು ಸ್ವಲ್ಪ ಬೇಗ ರೆಡಿ ಆಗ್ಬೋದು. ತಲೆ ಬಾಚ್ಕೊಂಡೆ, ನಿದ್ದೆನ ಆಗ್ಬಾರ್ದು ನೋಡ್ರಿ ನನಗಂತೂ. ರಾತ್ರಿನೂ ಲೇಟ್ ಆಗತೈತಿ. ವಾಕಿಂಗ್ ಎಲ್ಲ ಮಾಡಿ ಬಂದು ಮತ್ತು ಸ್ವಲ್ಪ ಹಂಗೆ ಕೂತ್ಕೊಂಡು ಮಲ್ಕೋಬೇಕಂದ್ರೆ ಒಂದು 12 ಗಂಟೆ ಆಗತೈತಿ. ಆಮೇಲೆ ಬೆಳಗ್ಗೆ ಇವಾಗ ಮತ್ತು 7 ಗಂಟೆಗಂದ್ರೆ ಎದ್ದ ಬಿಟ್ಟಿರ್ತೀನಿ. ಎಕ್ಸಾಮ್ ಬೇರೆ ಹತ್ತಿರ ಬಂದೈತಿ ಚಿನ್ನೊಂದು. ಬೇಗ ಯಾವಾಗ ಎಕ್ಸಾಮ್ ಮುಗಿತಾವ ಅನ್ನತ್ತೇನ, ಬಟ್ ಸ್ಟಡಿ ಬೇರೆ ಮಾಡ್ಬೇಕು ನೋಡ್ರಿ. ಸ್ಟಡಿ ಮಾಡ್ಬೇಕಂದ್ರೆ ಅವನ ಜೊತೆ ಗುದ್ದಾಡಿಸಿ ಇದಾಗ್ತೈತಿ. ಇಲ್ಲಿ ಇದನ್ನು ತೋರಿಸ್ತೇನೆ, ಬಿಸಿಲು ಎಷ್ಟು ಚೆನ್ನಾಗಿ ಬಿದ್ದೈತಿ ನೋಡ್ರಿ. ಮಸ್ತ್ ಎಳೆ ಬಿಸಿಲು ಅಂದ್ರೆ ನಾರ್ಮಲ್ ಬಿಸಿಲು ಐತಿ. 3 ಟ್ರೈಪೋಡ್ ಇದ್ರೂ ಒಂದೇ ಟ್ರೈಪೋಡ್ ಯೂಸ್ ಮಾಡೋದ್ರಿಂದ ಕೆಳಗ ಮೇಲೆ ತೊಗೊಂಡು ಹೋಗೋದಾಗತೈತಿ ನೋಡ್ರಿ.
ತೆಗಿದೆ ಬಾ ಸುಂದ್ರಿ ಇದಕ್ಕರೆ ಕಲ್ ಸುಂದ್ರಿಗ್ರಿ ಬಾ ಅವಳಗ ಸುಂದ್ರಿ ಬಾ ಅಲ್ಬೇಕಾಗಿತ್ತು ನಾಟಕ ಮಾಡಿ ಕೊಟ್ಟಿಲ್ಲ. ಇಲ್ಲಿ ನೋಡ್ರಿ ಬೆಳಿಗ್ಗೆ ಡ್ರೆಸ್ ಮ್ಯಾಗ ಮೇಲ್ಗುಂಡು ಮತ್ತ ಗೋರ್ಮಾಳ ಬಂಗಾರದು ಹಾಕೊಂಡು ಚೆಕ್ ಮಾಡಿ ನೋಡಾತಿನ ಹೇಗ್ ಕಾಂತಾವ ಅಂತ ಹೇಳಿ. ಮಮ್ಮಿಗ ತಗೊಂಡ್ ಬಾ ಅಂತ ಹೇಳಿದ್ದೆ, ತಂದಿದ್ರು, ಅದಕ್ಕ ಹಾಕೊಂಡ್ ನೋಡಾಕತ್ತಿನ. ಸೊ ಹೇಗ್ ಅನ್ನತಾವ್ ಕಮೆಂಟ್ ಮಾಡ್ರಿ. ಇಲ್ಲಿ ನಮ್ ಹಸ್ಬೆಂಡ್ ಅವರು ನನ್ನ ವ್ಲಾಗ್ ನ ಟಿವಿ ಒಳಗ ನೋಡ್ಕೊಂತ ಕೂತಿದಾರ. ಈ ಕಡೆ ನಾವು ಶೇಂಗಾ ಮತ್ತ ಕಡ್ಲೆ ನೆನಿಟ್ಟಿದ್ವಿ ಬೆಲ್ಲ ಹಾಕೊಂಡ್ ತಿನ್ಬೇಕಂತ ಹೇಳಿ. ಹಾಲು ತೊಗೊಂಬಾರ ನೋಡ್ರಿ, ಟೋನ್ಡ್ ಮಿಲ್ಕ್ 29 ರೂಪೀಸ್ ಇದೆ. ಇವತ್ತಿನ ಪ್ಯಾಕೆಟನ್ನ ಬೇರೆ ಐತೆ ಕಲರ್, ಬ್ರೌನ್ ಆ್ಯಂಡ್ ಗ್ರೀನ್ ಕಲರ್ ಒಳಗೆ. ಈ ಥರ ಇರೋಂಗಿಲ್ಲ, ಬಟ್ ಇದು ಹೊಸ ಟೈಪ್ ನೋಡ್ರಿ. ಹೆಂಗೆ 2 ಪ್ಯಾಕೆಟ್ ತಂದಾರ. ಸ್ವಲ್ಪ ಹಾಲು ಇದ್ದುವ, ಆದ್ರೂ ಎಕ್ಸ್ಟ್ರಾ ತಂದುಬಿಟ್ಟಿರ್ತೇವೆ ನಾವು, ಮತ್ತೆ ಎಲ್ಲಿ ಹೋಗೋದಂತ ಹೇಳಿ. 1 ಪ್ಯಾಕೆಟ್ ಇಟ್ಟು 1 ಪ್ಯಾಕೆಟ್ ಹಾಲು ಕಾಯಿಸ್ಬೇಕೀಗ. ಟೈಮ್ ಬಂದು ಇವಾಗ 11 ಗಂಟೆ ಆಗೈತೆ ನೋಡ್ರಿ. ನಮ್ಮ ಚಿನ್ನುಗ ಸ್ಕೂಲಿಗೆ ಕಳಿಸ್ಲಿಲ್ಲ. ಬೇಗನೆ ಎದ್ವಿ ಸ್ಕೂಲಿಗೆ ಕಳಿಸ್ಬೇಕಂತೇಳಿ. ನಮ್ಮ ಹಸ್ಬೆಂಡ್ ಅವ್ರು ಯಾಕೋ ಇವತ್ತು ಬೇಡ ಬಿಡ ಇರಲಿ ಅಂತ ಅನ್ನಕತ್ರ, ಅದಕ್ಕೆ ಬಿಟ್ವಿ. ಬಿಟ್ಟು ಕೂಡಲೇ ಈಗ ಎದ್ದು ಬಂದ ನೋಡ್ರಿ 11 ಗಂಟೆಗೆ. ಸೊ ನಾನು ಅವನಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿದ್ನಿ. ಜಸ್ಟ್ ಕಡ್ಲೆಕಾಳದು ತಿಂದೆ, ಬಿಸಿನೀರಷ್ಟು ಕುಡ್ತಿದ್ನಿ. ಅದಕ್ಕೆ ಇವಾಗ ನಾವು ಬಂದ ಕೂಡಲೇ ಟಿಫನ್ ಮಾಡಕತ್ತೀವಿ. ಸೊ ಟಿಫನ್ಗೆ ನೋಡ್ರಿ ಇಲ್ಲಿ ರೊಟ್ಟಿ, ಮೊಸರು ಮತ್ತು ಹೆಸರು ಕಾಳು. ಅವನ್ನ ತಿನ್ನಕ್ಕೆ ಒಲ್ಲೆ ಅನ್ನತ್ತಿದ್ದ, ಬರೀ ಕೊಬ್ಬರಿ ಚಟ್ನಿ ಕೇಳತ್ತಾನ ನೋಡ್ರಿ. ರೆಡ್ ಕಲರ್ ಅದು ಅಂಗಡಿ ಒಳಗೆ ಸಿಗ್ತೈತೆ ನೋಡ್ರಿ, ಅದನ್ನ ಮಮ್ಮಿ ತಂದು ಕೊಟ್ಟಿರ್ತಾಳೆ. ಅದು ಇಷ್ಟ ಆಗಿಬಿಟ್ಟೈತಿ. ಈಗ ಭಾಳ ದಿನ ಆತ ಪಲ್ಯ ತಿನ್ನೋದು ಬಿಟ್ಟು ಬರೀ ಅದನ್ನ ಹಚ್ಕೊಂಡು ತಿಂತಾನ. ಅದಕ್ಕೆ ಈಗ ಫೋರ್ಸ್ ಮಾಡಿ ಪಲ್ಯ ಹಾಕಿದ್ದೇನೆ. ಪಲ್ಯ ಮೊಸರು ತಿನ್ಬೇಕಂತೇಳಿ ಕೂತಾನ. ಇನ್ನೇನು ಎಕ್ಸಾಮ್ ಬಂದು ಹಾಂ ಬರೀ ಪಲ್ಯ ಬೇಡ ಅಂತ ನೋಡ್ರಿ, ಇರೋದೆಲ್ಲ ಪಲ್ಯದಾಗ ಬರೀ ಕೊಬ್ಬರಿ ಚಟ್ನಿ ಕೇಳ್ತಾನ. ಹೆಂಗೆ ತಿಂತಾನೆ ನೋಡ್ರಿ. ಈಗ ಅಂಗನವಾಡಿಯಿಂದ ರೇಷನ್ ತಂದು ಕೊಟ್ಟು ಹೋದ್ರು ನೋಡ್ರಿ. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಇದ್ದಾಗಿಂದನೂ ಇವಾಗ 8 ಮಂತ್ ಕಂಪ್ಲೀಟ್ ಆಗಕ್ಕೆ ಬಂದೈತಿ. ಇದು ಸೆಕೆಂಡ್ ಟೈಮ್ ರೇಷನ್ ಕೊಡೋದು. ಹೋದ ವ್ಲಾಗ್ ಒಳಗೆ ನೋಡಿರ್ಬೇಕು ನೀವು. ಸೊ ಅಲ್ಲೇ ಕರಿತಿದ್ರು, ಒಂದು ಸಾರಿ ಕರೆದು ಕೊಟ್ಟಿದ್ರು, ಅದಾದಮೇಲೆ 2 ಸಾರಿ ಮೊಟ್ಟೆ ಕೊಟ್ಟಿದ್ರು. ಈಗ 8 ಮಂತ್ ಕಂಪ್ಲೀಟ್ ಆಗೋವರೆಗೂ ಇಷ್ಟೇ ನೋಡ್ರಿ. ಸೊ ಅದಕ್ಕೆ ಇವತ್ತು ರೇಷನ್ ತೊಗೊಂಡು ಹೋಗ್ಬರ್ರಿ ಅಂತ ಕರೆದಿದ್ರು. ಬಟ್ ಆ್ಯಕ್ಚುಲಿ ಮನೆ ಒಳಗೆ ಬಂದು ಕೊಡೋದೈತಂತ ನೋಡ್ರಿ ರೂಲ್ಸ. ಅದಕ್ಕೆ ಹೇಳಿದ ಕೂಡಲೇ ಈಗ ಮನೆಗೆ ತಂದು ಕೊಟ್ಟಿದ್ದಾರೆ. ಫೋಟೋ ಬೇರೆ ತಕ್ಕೊಂಡು ಹೋಗಿದ್ದಾರೆ. ಆ್ಯಕ್ಚುಲಿ ಮೆನ್ಯೂನ ಬೇರೆ ಇರ್ತೈತಿ, ಅವ್ರು ಕೊಡೋದನ್ನು ಬೇರೆ, ಅಂದ್ರೆ ಸ್ವಲ್ಪ ಕಡಿಮೆ ಕೊಡೋದು, ಒಂದೊಂದು ಮಿಸ್ ಮಾಡ್ತಾರೆ. ಈ ಸಾರಿ ಏನೇನು ಕೊಟ್ಟಾರ ನೋಡ್ಬೇಕಾ, ಲಿಸ್ಟ್ ನೋಡಿ, ಆಮೇಲೆ ಲಿಸ್ಟ್ ನೋಡಿ ತಿಳ್ಕೊಬೇಕು ಏನೇನು ಕೊಟ್ಟಾರಂತ. ನೋಡ್ರಿ ಗಾಳಿ ಫುಲ್ ಜೋರ್ ಬಿಟ್ಟೈತೆ ನೋಡ್ರಿ. ಅಲ್ಲಿ ಎಲ್ಲ ಎಲ್ಲಿಗೆಗಳು ನೋಡ್ಬೋದ, ತೋರಿಸ್ತೀನಿ ನಿಮ್ಗೆ. ಹೆಂಗೆ ಹಾರಿ ಬೀಳಕತ್ತವ ಗಿಡದಾಗಿನೂ. ಮಳೆ ಬರುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಫುಲ್ ಗಾಳಿ ಮಸ್ತ್. ಅದ್ವಿ ನೋಡಿ ಹೆಂಗೆ ಹಾರತೈತಿ. ಚಿನ್ನು ಅಂತೂ ಫುಲ್ ನೋಡ್ರಿ ಇಲ್ದ. ನಾ ಮಾಡತ್ತೀನಿ ವಿಡಿಯೋ ಚಿನ್ನಿ, ಮತ್ತೇನು ಮಾಡತ್ತೀನಿ. ಫುಲ್ಲು ಗಾಳಿ. ಒಂದೊಂದು ಹನಿ ಬರತ್ತೆ ಚಿಕ್ಕು. ಗಾಳಿ ಸೌಂಡ್ ಕೇಳ್ರಿ. ಸ್ನಾನ ಮಾಡಕ್ಕೆ ಹೋಗ್ಬೇಕನ್ನತ್ತಿದ್ದೆ ನೋಡ್ರಿ. ಮಳೆ ಬರಕತ್ತೈತಿ. ಇವ್ರು ಕೂತಾರ ಹಿಂಗೆ ಎಂಜಾಯ್ ಮಾಡತ್ತಾರ ಇವ್ರು, ಮಳೆ ಹನಿ ಬರೋದು. ಹಿಂಗೇನಿದೆ ನೋಡ್ರಿ ಹೆಂಗಂತ ನಮ್ಮ ಚಿನ್ನು. ಇವತ್ತಿನ ವ್ಲಾಗ್ ಇಷ್ಟೇ ನೋಡ್ರಿ. 2 days ವ್ಲಾಗ್ ಅಟ್ಯಾಚ್ ಮಾಡಿ ಹಾಕಿದ್ದೇನ. ಸೊ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.